ನಿಮ್ಮ ಮನೇಲಿ ನಿಮ್ಗೆ ಯಾರು ಅತಿ ಹೆಚ್ಚು ಬೈತಾರೆ ಅಂತ? ನಾವು ಲೈಫ್ನಲ್ಲಿ ಅಚೀವ್ ಮಾಡಿದ್ರು ಕೂಡ, ಇಡೀ ಸಮಾಜ ಹೊಗಳ್ತಾ ಇದ್ರು ಕೂಡ ನಮ್ಮ ಮನೇಲಿ ಪ್ರಯೋಜನಕ್ಕೆ ಬರಲ್ಲ, ಏನ್ ವೇಸ್ಟ್ ನೀನು ಅಂತ ಯಾವಾಗ್ಲೂ ಬೈತಾ ಇರ್ತಾರೆ. ಅದೇ ಈ ಮದುವೆ ವಿಷಯಕ್ಕೆ ಅಜ್ಜಿ ಬೈತಾ ಇರ್ತಾರೆ ಯಾವಾಗಲೂ. ಓಕೆ, ಮದುವೆ ಆಗ್ಲಿಲ್ಲ ಅಂತಂದ್ರೆ ಯಾರು ಹೆಣ್ಣು ಕೊಡ್ತಾರೆ ಹಿಂಗೆ ಅಂತಾರೆ. ಅವ್ರಿಗೆ ಗೊತ್ತಿಲ್ಲ ತುಂಬಾ ಜನ ಕ್ಯೂನಲ್ಲಿ ನಿಂತಿದ್ದಾರೆ ಅಂತ. ಅವರು ಅಯ್ಯೋ ಮದುವೆನೇ ಆಯ್ತಲ್ಲ, ಆಮೇಲೆ ಯಾರು ಹೆಣ್ಣು ಕೊಡ್ತಾರೆ ಹಿಂಗೆ ಅಂತ ಅವರು ಟೆನ್ಷನ್ ಓಡಾಡ್ತಿರ್ತಾರೆ ಇಲ್ಲಿ. ಓಕೆ, ಯಾವ್ದಾದ್ರು ಒಂದು ಸೆಟ್ ನಲ್ಲಿ ನೀವೇನಾದ್ರೂ ಫ್ರ್ಯಾಂಕ್ ಮಾಡಿದ್ದೀರಾ? ಇಲ್ಲ ಇತ್ತೀಚೆಗೆ ಇಲ್ಲ, ಮುಂಚೆ ಮಾಡ್ತಿದ್ದೆ. ಓಕೆ, ಆಕ್ಟಿಂಗ್ ಮಾಡುವಾಗ ಯಾವ್ದಾದ್ರು ಒಂದು ಆಕ್ಟರ್ ಜೊತೆ ಸೀನ್ ಇದ್ದಾಗ ತುಂಬಾ ನಕ್ಕು ರೀಟೇಕ್ ತಗೊಳ್ಳುವಂತ ಸಿಚುವೇಶನ್ ಬರುತ್ತಾ? ಕರ್ಣದಲ್ಲಿ ನಮ್ಮ ಅಮ್ಮ ಕ್ಯಾರೆಕ್ಟರ್ ಇದಾರಲ್ಲ, ಓಕೆ, ಅವರು ತುಂಬಾ ನಗಿಸ್ತಿರ್ತಾರಾ? ಹಾ. ಓಕೆ, ಯಾವ ಸಿನಿಮಾವನ್ನ ನಿಮ್ಗೆ ಇವತ್ತಿಗೂ ಕೂಡ ನೋಡೋದಕ್ಕೆ ಇಷ್ಟ ಆಗಲ್ಲ ಇಂಡಿಯನ್ ಸಿನಿಮಾಗಳಲ್ಲಿ? ಅಥವಾ ನಾಚಿಕೆ ಆಗತ್ತೆ, ಮುಜುಗರ ಆಗತ್ತೆ, ಅದು ಓಕೆ? ಇಲ್ಲ ಆ ಥರ. ಶೂಟಿಂಗ್ ಸಮಯದಲ್ಲಿ ನೀವು ತುಂಬಾ ಮಿಸ್ ಮಾಡ್ಕೊಳ್ಳುವಂತಹ ವಿಷಯ ಯಾವುದು? ಶೂಟಿಂಗ್ ಸಮಯದಲ್ಲಿ ಕೆಲವು ಸರಿ ಏನೇನೋ ಊಟ ತುಂಬ ನೆನಪಾಗ್ತಿರುತ್ತೆ ನನಗೆ ಅಷ್ಟೇ. ನೀವು ಯಾರಿಗಾದ್ರೂ ಒಂದು ಫ್ಯಾನ್ ಬಾಯ್ ಅನ್ನುವಂಥ ಮೂಮೆಂಟ್ ಇದೆಯಾ ಅಂತ? ಈ ಸೂಪರ್ ಹೀರೋಸ್ಗೆ ನಾನು ತುಂಬ ಒಂಥರ ಇದ್ದೆ, ಸ್ಪೆಷಲಿ ಶಕ್ತಿಮಾನ್. ಓಕೆ, 90s ಕಿಡ್ಗಳಿಗೆಲ್ಲ ಶಕ್ತಿಮಾನ್ ಫೇವ್ರೆಟ್. ನಾನು ಬಿಲ್ಡಿಂಗ್ ಮುಂದೆ ಹೋಗಿ ನಿಂತ್ಕೋತಿದ್ದೆ, ಟರ್ನ್ ಮಾಡಿ ನೋಡೋಣ ಅಂತ. ಯಾವತ್ತೂ ಬಿದ್ದಿಲ್ಲ? ಒಂದ್ಸರಿ ಬಿದ್ದಿದ್ದೀರಾ? ಸದ್ಯ ಅದು ಕನ್ಸ್ಟ್ರಕ್ಷನ್ ನಡೀತಿತ್ತು, ಆಗ ಮೇಲೆ ಹೋಗ್ಬಿಟ್ಟು ಟ್ರೈ ಮಾಡಿ ಮರಳಲ್ಲಿ ಬಿದ್ದಿದೆ. ಓಕೆ, ನಿಮ್ಗೆ ಯಾವ್ದಾದ್ರು ಒಂದು ಸೂಪರ್ ಪವರ್ ಬೇಕು ಅಂತಂದ್ರೆ ಯಾವ್ದನ್ನ ಆಯ್ಕೆ ಮಾಡ್ಕೊಳ್ತೀರಾ? ಈ ಜನಗಳು ನೋಡ್ತಿದ್ದಂಗೆ ಅವ್ರದ್ದು ಫುಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಬರಬೇಕು. ಸೊ ಟೈಮೇ ವೇಸ್ಟ್ ಆಗಬಾರ್ದು. ನೋಡ್ತಿದ್ದಂಗೆ ಹಾಯ್ ಬಾಯ್ ಏನು ಹೇಳಬೇಕು ಅಂತ ಗೊತ್ತಾಗ್ಬಿಡ್ಬೇಕು. ಓಕೆ, ಸೊ ಅದೊಂದು ಪವರ್ ಬೇಕು. ನಿಮ್ಮ ಮನೆಯವರು ಅಥವಾ ಫ್ರೆಂಡ್ಸ್ ಇಲ್ಲ ಬಟ್ ಮನೆಯವರು ನಿಮ್ಮ ಬಗ್ಗೆ ಒಂದು ಕಂಪ್ಲೇಂಟ್ ಮಾಡೋದಾದ್ರೆ ಯಾವ ವಿಷಯ ಆಗಿರುತ್ತೆ, ಅಥವಾ ಯಾವ ಒಂದು ವಿಚಿತ್ರ ಅಭ್ಯಾಸ ಆಗಿರುತ್ತೆ? ಅದೇ ಊಟದ ವಿಷಯಕ್ಕೆ ಬೈತಾ ಇರ್ತಾರೆ, ನೆಟ್ಟಿಗೆ ಊಟ ಮಾಡಲ್ಲ ಅದು ಇದು ಅಂತ. ಬಟ್ ಮಾಡ್ತೀನಿ, ನಾನು ಟೈಮ್ ಮಾಡ್ತಾ ಇರ್ತೀನಿ. ಬಟ್ ಆಬ್ವಿಯಸ್ಲಿ ಗೊತ್ತಲ್ಲ, ವೆನ್ ಸಮನ್ ಕೇರ್ಸ್ ಫಾರ್ ಯು ಟೂ ಮಚ್ ಅವರು ಅದೇ ಹೇಳ್ತಿರ್ತಾರೆ, ಊಟನೇ ಮಾಡಲ್ಲ ಅಂತ. ಶೂಟಿಂಗ್ ಸ್ಪಾಟ್ನಲ್ಲಿ ನೀವು ಕೇಳುವಂತಹ ಸುಳ್ಳು ಯಾವುದು? ಆಗಾಗ ಜನ ಒಂದಷ್ಟು ಮಾತಾಡ್ತಿರ್ತಾರೆ, ಸುಳ್ಳು ಕೇಳ್ತಿರ್ತೀರ, ನಿಮಗನ್ಸುತ್ತೆ? ಸುಮಾರಿದೆ ಬಿಡಿ, ಹೇಳ್ಕೊಳಕ್ಕಾಗಲ್ಲ. ಅಂದರೆ ಒಂದೊಂದ್ಸರಿ ಅನಿಸುತ್ತೆ ಈ ರಿಯಲ್ ಆ್ಯಕ್ಟಿಂಗ್ ಸ್ಟಾರ್ಟ್ ಆಗೋದೇ ಕಟ್ ಅಂದಮೇಲೆ ಅಂತ. ನಿಮಗೆ ಒಬ್ಬರ ಮನಸ್ಸನ್ನ ಓದುವಂತಹ ಶಕ್ತಿ ಸಿಕ್ಕಿದ್ರೆ ಯಾರ ಮನಸ್ಸನ್ನ ಓದಬೇಕು ಅಂತ ಆಸೆ? ನನಗೆ ಈ ಥಾಟ್ ಬಂದಿದೆ, ಅಂದರೆ ಫ್ರ್ಯಾಂಕ್ ಆನ್ಸರ್ ಹೇಳ್ತೀನಿ. ಅದು ಓದಿದ್ರೆ ಭಯ ಆಗುತ್ತೆ. ಸೊ ಅದು ಯಾರದೇ ಆಗಿರಲಿ, ಲೈಕ್ ಇಫ್ ಯು ಥಿಂಕ್ ಅಬೌಟ್ ಇಟ್, ಓಕೆ, ನೀವು ಒಬ್ಬರ ಮೈಂಡ್ನ ಕಂಪ್ಲೀಟ್ಲಿ ರೀಡ್ ಮಾಡ್ಬಾರ್ದು ಅಂದರೆ ಅದು ಆ್ಯಕ್ಚುಲಿ ಇಟ್ಸ್ ಅ ವೆರಿ ಡೇಂಜರಸ್ ಥಿಂಗ್. ಬಿಕಾಸ್ ನೀವು ಒಂದು ಪರ್ಸ್ಪೆಕ್ಟಿವ್ ಬಿಲ್ಡ್ ಮಾಡ್ಕೊಂಡಿರ್ತೀರ ಒಬ್ಬರ ಬಗ್ಗೆ. ಎಲ್ಲರೂ ಅದು ಓದ್ಬಿಟ್ಟು ಎಲ್ಲ ಗೊತ್ತಾಗ್ಬಿಟ್ರೆ ದೆನ್ ಇಟ್ಸ್ ಅ ಸ್ಕೇರಿ ಎಕ್ಸ್ಪೀರಿಯನ್ಸ್. ಓಕೆ, ಫ್ರೀಯಾಗಿ ಸಿಗುತ್ತೆ ಅಂತಂದರೆ ಯಾವುದನ್ನು ಸ್ಟಾಕ್ ಮಾಡಿ ಇಟ್ಕೊಳ್ಳೋಕ್ಕೆ ಇಷ್ಟಪಡ್ತೀರಾ? ಟೈಮ್. ಓಕೆ, ಡೇಟಿಂಗ್ ಆ್ಯಪ್ನಲ್ಲಿ ನೀವೇನಾದರೂ ಇದ್ದೀರಾ ಅಂತ ಅಂದರೆ ನಿಮ್ಮ ಪ್ರೊಫೈಲ್ನಲ್ಲಿ ಯಾವ ಒಂದು ವಿಷಯದ ಬಗ್ಗೆ ಸುಳ್ಳನ್ನು ಬರ್ಕೋಬಹುದು ಆ ಬಯೋದಲ್ಲಿ? ನಾನು ನೋಡೋರು ಅನ್ಸುತ್ತೆ ನನಗೆ ನೆಸೆಸಿಟಿ ಇದೆ ಅಂತ. ನೆಸೆಸಿಟಿ ಇಲ್ಲ, ಬಟ್ ಸುಳ್ಳು ಯಾಕೆ ಅಂದರೆ ಅಷ್ಟು ಮಾಡಿದ್ದೀನಿ ಲೈಫಲ್ಲಿ, ನಿಜ ಹೇಳ್ಕೊಂಡು ಇದು ಮಾಡೋ ಥರ. ಲೈಕ್ ಪ್ರೌಡ್, ಐ ಕ್ಯಾನ್ ಬಿ ಪ್ರೌಡ್ ಆಫ್ ವಾಟ್ ಐ ಆಮ್ ಡೂಯಿಂಗ್. ಸೊ ನಿಜನೇ ಹೇಳ್ತೀನಿ. ಫನ್ ಆಗಿ ಏನು ಹೇಳ್ಬೋದು ಎಲ್ಲ. ನಂಗೆ ಯಾರು ಗರ್ಲ್ಫ್ರೆಂಡ್ ಇರಲಿಲ್ಲ ಮುಂಚೆ, ಅದೇ ಹೇಳ್ತಾರೆ. ನಿಮಗೆ ಜೀವನದಲ್ಲಿ ಸಿಕ್ಕಂಥ ಒಂದು ಮೋಸ ಅಂತಂದ್ರೆ ಯಾವುದು? ಪ್ರತಿಯೊಬ್ಬರು ನಿಂತ್ಕೋತಾರೆ ಅಂತ ಅನ್ನೋ ನಂಬಿಕೆ. ನಿಮ್ಮನ್ನ ಅತಿ ಹೆಚ್ಚು ಹೇಟರ್ಸ್ ಮಾಡೋರಿಗೆ ಯಾವ್ದಾದ್ರು ಒಂದು ಬೈಗುಳ ಹೇಳ್ತೀರಿ ಅಥವಾ ಒಂದು ಮಾತು ಹೇಳ್ತೀರಿ ಅಂದ್ರೆ ಏನಾಗಿರುತ್ತೆ? ಅವ್ರ ಜೊತೆ ಎಲ್ಲ ಏನು ಮಾತಾಡೋದು ಬಿಡಿ. ಕೆಲಸ ಇದ್ದಾಗ ಮಾತ್ರ ನಿಮ್ಮ ಹತ್ರ ಬರೋರಿಗೆ ಏನು ಹೇಳ್ತೀರಾ? ಹೆಲ್ಪ್ ಮಾಡ್ತೀನಿ. ಬಿಕಾಸ್ ನನಗೆ ಎನಿವೇ ಇನ್ ರಿಟರ್ನ್ ನಾನು ಏನೂ ಬಯಸ್ತಾ ಇಲ್ಲ. ಸೊ ನಾನು ಅದನ್ನು ಆ ಇದರಲ್ಲಿ ಮೆಜರೇ ಮಾಡಲ್ಲ. ನನ್ನ ಕೈಲಿ ಏನಾಗುತ್ತೆ ಐ ಹ್ಯಾವ್ ಡನ್ ಇಟ್. ಗೂಗಲ್ನಲ್ಲಿ ನಿಮ್ಮ ಬಗ್ಗೆ ಬಂದಿರುವಂತಹ ಅತಿ ದೊಡ್ಡ ಸುಳ್ಳು ಯಾವುದು? ಗೂಗಲ್ನಲ್ಲಿ ನಿಮ್ಮ ಬಗ್ಗೆ ಬಂದಿರುವಂತಹ ಅದೇ ಮದುವೆ ವಿಷಯ ಅಲ್ಲಿ, ಬಿಕಾಸ್ ಅದು ಆಟೋಮೆಟಿಕ್ಲಿ ಅಲ್ಲಿ ಥಂಬ್ನೇಲ್ಸ್ ಎಲ್ಲಾನು ಪಿಕ್ ಮಾಡ್ಕೊಬಿಡುತ್ತಲ್ಲ. ಸೊ ಆ ಥರದೊಂದಷ್ಟು ನೋಡಿದ್ದೀನಿ.
ಹಳೆ ಹುಡುಗಿ ಬಂದ್ರೆ ನಿಮ್ಮ ರಿಯಾಕ್ಷನ್ ಏನಾಗಿರುತ್ತೆ? ಏನು ಇರಲ್ಲ. ಓಕೆ, ಹೆಲೋ ಅಷ್ಟೇ. ಕರ್ಣ ಧಾರಾವಾಹಿಲಿ ಆ್ಯಕ್ಟ್ ಮಾಡ್ತಿದ್ದೀರಾ, ಸಾಕಷ್ಟು ಜನ ನಿಮ್ಮ ಪಾತ್ರವನ್ನು ಇಷ್ಟಪಟ್ಟಿದ್ದಾರೆ. ನಮ್ಮ ಮನೇಲೂ ಇಂಥ ಮಗ ಇರಬೇಕು, ಅಳಿಯ ಇರಬೇಕು, ಗಂಡ ಇರಬೇಕು ಅಂತ ಸಾಕಷ್ಟು ಜನ ಅನ್ಕೊಳ್ತಿರ್ತಾರೆ. ನಿಮಗೇನು ಅನ್ಸುತ್ತೆ? ಒಂದು ಹಂತಕ್ಕೆ ಆ ಕ್ಯಾರೆಕ್ಟರ್ ಓಕೆ ಇದೆ ಇವತ್ತಿನ ಪ್ರಾಕ್ಟಿಕಲ್ ಲೈಫ್ಗೆ, ಬಟ್ ಐ ಡೋಂಟ್ ಥಿಂಕ್ ಇವತ್ತಿನ ಜನ್ರೇಷನ್ ಹೇಗಿದೆ ಅಥವಾ ಇವತ್ತಿನ ಸರ್ಕಮ್ಸ್ಟಾನ್ಸಸ್ ಹೇಗಿದೆ ಅಷ್ಟು ಒಳ್ಳೆತನ ಕ್ಯಾನ್ ಸರ್ವೈವ್. ಪ್ರತಿಯೊಂದಕ್ಕೊಂದು ಬೌಂಡ್ರಿ ಅಂತ ಇರುತ್ತೆ. ಅಂದರೆ ನಾವು ವೀಕ್ ಆಗಿರಬಾರ್ದು, ಸ್ಟ್ರೆಂತ್ ನಮಗೆ ಇರಬೇಕು. ಹಾಗಂತ ಅದನ್ನು ಎಲ್ಲ ಕಡೆ ತೋರಿಸ್ಕೊಳ್ಳೋಕ್ಕೂ ಇರಬಾರ್ದು. ಬಟ್ ಎಲ್ಲಿ ನೆಸೆಸಿಟಿ ಇದೆ ಅಲ್ಲದನ್ನು ತೋರಿಸ್ಲೇಬೇಕು. ಇರೋದೊಂದು ಲೈಫ್ನ ಪ್ರೈಡಲ್ಲಿ ಬದುಕಬೇಕು, ಅದೇನೇ ಆಗಿರಲಿ. ಸೊ ಅದಕ್ಕೆ ತಕ್ಕ ಹಾಗೆ ವಾಟ್ ಎವರ್ ಇಸ್ ರಿಕ್ವೈರ್ಡ್ ಯು ಹ್ಯಾವ್ ಟು ಡೂ ಇಟ್. ಸೊ ನಾನು ಪ್ರಾಕ್ಟಿಕಲಿ ಹಾಗಿರೋಕ್ಕಾಗಲ್ಲ. ಕಿರಣ್ ರಾಜ್ ಅವರಿಗೆ ಒಂದಷ್ಟು ಅಭಿಮಾನಿ ವರ್ಗವಿದೆ. ಈಗ ಅದಕ್ಕೆ ಕರ್ಣ ಮತ್ತೆ ಆ್ಯಡ್ ಆನ್ ಆಗಿದೆ. ನಿಧಿ, ನಿತ್ಯ ಅಂತ ಹೇಳಿ ಒಂದಷ್ಟು ಅಭಿಮಾನಿಗಳು ಹುಟ್ಕೊಂಡಿದ್ದಾರೆ. ಫ್ಯಾನ್ಸ್ ವಾರು, ಫ್ಯಾನ್ಸ್ ಪೇಜ್ಗಳು ಇದೆಲ್ಲ ಸೃಷ್ಟಿಯಾಗಿರುತ್ತೆ. ಈಗ ಒಂಥರ ಟ್ರಯಾಂಗಲ್ ಲವ್ ಸ್ಟೋರಿ ಶುರುವಾಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಕರ್ಣ ನಿತ್ಯನ ಮದುವೆ ಆಗುವಂಥದ್ದ, ನಿಧಿನ ಮದುವೆ ಆಗುವಂಥದ್ದ ಅಂತ. ಈ ಮಧ್ಯೆ ಒಂದಷ್ಟು ಜನ ನೆಗೆಟಿವ್ ಕಮೆಂಟ್ಸ್ ಮಾಡ್ತಾ ಇರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅದನ್ನ ಪಾತ್ರವಾಗಿ ತಗೊಳ್ಳದೆ ನಿಜವಾಗ್ಲೂ ಏನೋ ನಡೀತಿದ್ಯೇನೋ ಅಂತ ಅನ್ಕೊಳ್ತಾರೆ. ಇದು ಎಷ್ಟರ ಮಟ್ಟಿಗೆ ಉಳಿದವ್ರ ಮೇಲೆ ಎಫೆಕ್ಟ್ ಆಗತ್ತೆ, ಆ ವ್ಯಕ್ತಿಗೂ ಕೂಡ ಹೌದು. ಸಿ, ಇನ್ ಟರ್ಮ್ಸ್ ಆಫ್ ಎಂಟರ್ಟೈನ್ಮೆಂಟ್ ತಗೊಂಡಾಗ ಚೆನ್ನಾಗಿರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಅದನ್ನು ಪರ್ಸ್ನಲ್ ಆಗಿ ಇಫ್ ಇನ್ ಕೇಸ್ ಆ ಒಂದು ಮೈಂಡ್ ಸೆಟ್, ಆ ಒಂದು ನೆಗೆಟಿವಿಟಿ ಮೈಂಡಲ್ಲಿ ಬ್ಲಾಕ್ ಆಗ್ತಿದೆ ಅಂತ ಅಂದಾಗ ಅದೆಲ್ಲೋ ಅವ್ರ ಪರ್ಸ್ನಲ್ ಲೈಫ್ಗೆ ಅದು ಒಂದು ರೀತಿ ಎಫೆಕ್ಟ್ ಆಗೇ ಆಗುತ್ತೆ. ಬಿಕಾಸ್ ಅಷ್ಟು ನೆಗೆಟಿವಿನ ನೀವು ಬ್ಲಾಕೇಜ್ ಮಾಡ್ಕೊಂಡು ಮೈಂಡಲ್ಲಿ ಇಟ್ಕೊಂಡಾಗ ನಿಮ್ಮ ರಿಯಲ್ ಲೈಫ್ ಸರ್ಕಮ್ಸ್ಟಾನ್ಸಸಲ್ಲೂ ನೀವು ಅದೇ ರೀತಿ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಎಲ್ಲೋ ಒಂದು ಕಡೆ ಇಟ್ಸ್ ಅ ಬ್ಯಾಡ್ ಥಿಂಗ್ ವಿಚ್ ಇಸ್ ಹ್ಯಾಪ್ನಿಂಗ್. ಸೊ ಅದು ಆಗಬಾರ್ದು. ಬಿಕಾಸ್ ಲೈಫ್ ಇಸ್ ಫಾರ್ ಬಿಯಾಂಡ್ ಆಲ್ ದಿಸ್. ಓಕೆ, ಅವನ ಟೈಮ್ ಒಂದು ಎಂಟರ್ಟೈನ್ಮೆಂಟ್ ಇದೆ, ಅದನ್ನು ಎಂಜಾಯ್ ಮಾಡಬೇಕು. ಆ್ಯಂಡ್ ಓಕೆ, ಒಪಿನಿಯನ್ಸ್ ಇರ್ಬೋದು. ಆ್ಯಂಡ್ ಇಟ್ಸ್ ದ ಫ್ಯಾಕ್ಟ್. ನೀವು ಯಾವುದೋ ಒಂದು ಡ್ರಾಮಾನ ಅಥವಾ ಏನೋ ಒಂದು ಇದನ್ನು ತುಂಬ ಇಷ್ಟಪಟ್ಟಾಗ ಒಪಿನಿಯನ್ಸ್ ಇರುತ್ತೆ. ಸೊ ಯು ಹ್ಯಾವ್ ಟು ಕೀಪ್ ದ್ಯಾಟ್ ಒಪಿನಿಯನ್ಸ್. ದೇ ಶುಡ್ ಬಿ ಅ ಹೆಲ್ದಿ ಕಾನ್ವರ್ಸೇಷನ್ ಆರ್ ಅ ಹೆಲ್ದಿ ಡಿಸ್ಕಷನ್ ಅದನ್ನು ಆಗ್ಬೋದು. ಸೊ ಅದೊಂದು ಹೆಲ್ದಿ ವೇಯಲ್ಲಿ ಇರಬೇಕು, ಒಂದು ಇಂಟ್ರ್ಯಾಕ್ಷನ್ ಇರಬೇಕು. ಬಿಕಾಸ್ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಅದು ಸೆಟ್ಟಲ್ಲೂ ಆ ಒಂದು ಆ್ಯಂಬಿಯನ್ಸ್ನ ಹಾಳು ಮಾಡುತ್ತೆ. ಸೆಟ್ ಅಲ್ಲದೆ ಪರ್ಸ್ನಲ್ ಲೈಫಲ್ಲೂ ಈಗ ನನ್ನ ಪರ್ಸ್ನಲಿ ತಗೊಳ್ಳೋದಾದರೆ ನಾನು ಕೆಲಸ ಮಾಡಿ ನನ್ನ ಕೆಲಸ ಆಯ್ತು, ಮನೆಗೆ ಹೋದೆ, ನನ್ನ ಅಷ್ಟರಲ್ಲೇ ಇರ್ತೀನಿ. ಬಟ್ ಸಮ್ವೇರ್ ಎವ್ರಿ ಒನ್ ಈಸ್ ನಾಟ್ ಪ್ರಿಪೇರ್ಡ್. ಈಗ ಧಾರಾವಾಹಿ ಅಂತ ತಕ್ಷಣ ತುಂಬ ಟೈಮ್ ರನ್ ಆಗುತ್ತೆ, ಪಾತ್ರಧಾರಿಗಳೆಲ್ಲ ಬದಲಾಗ್ತಾರೆ. ಮೊದಲಿರೋರೇ ಇರಬೇಕಿತ್ತು, ಮತ್ತೊಬ್ಬರು ಚೆನ್ನಾಗಿ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಅಂದರೆ ನಟನೆಯನ್ನಷ್ಟೇ ಅವ್ರು ನೋಡದೆ ಒಂದು ವ್ಯಕ್ತಿನ ಇಷ್ಟಪಡೋ ಸಲುವಾಗಿ ನೆಗೆಟಿವ್ ಕಮೆಂಟ್ಸ್ಗಳನ್ನೆಲ್ಲ ಹಾಕ್ತಾರೆ. ಏನು ಹೇಳ್ತೀರಾ? ಎಲ್ಲ ಥರದ್ದು ಇದೆ. ಈಗ ನಾನು ತೀರಾ ಓಪನ್ ಅಪ್ ಆಗಿ ಹೇಳ್ಬಿಟ್ರೆ ಅಷ್ಟೇ ಅಂಗಡಿಗಳು ಮುಚ್ಚೋಗುತ್ತೆ. ಸೊ ಸುಮ್ಮನೆ ಓಕೆ. ಜನರು ನಿಮ್ಮ ಬಳಿ ಬಂದಾಗ ಕರ್ಣ ಸೀರಿಯಲ್ ಬಗ್ಗೆ ಯಾವ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರೆ ಜಾಸ್ತಿ? ನೀವು ನಿಧಿನ್ ಮದುವೆ ಆಗಿ ಅಂತ ಹೇಳ್ತಾರೋ, ನಿತ್ಯನ್ ಮದುವೆ ಆಗಿ ಅಂತ ಹೇಳ್ತಾರೋ, ಏನು ಕತೆ? ಅಂದರೆ ನನಗೆ ಈಗ ಅಷ್ಟು ಇಂಟ್ರಾಕ್ಷನಲ್ಲಿ ಲೈಕ್ ಯೂಶ್ವಲಿ ಈಗ ಹಾಸ್ಪಿಟಲ್ ಶೂಟ್ ಮಾಡ್ತಾ ಇರ್ತೀವಿ, ಅಲ್ಲಿ ಕರ್ಣ ಪಾತ್ರ ಬಗ್ಗೆ ಹೇಳ್ತಾರೆ. ಮೇಜರ್ಲಿ ನಂಗೆ ಹೇಳೋದು ಅದೇ, ಓಕೆ ಕಂಟಿನ್ಯೂಸ್ಲಿ ನೋಡ್ತಾ ಇದ್ದೀವಿ, ತುಂಬ ಚೆನ್ನಾಗಿದೆ ಅಂತ ಅದ್ರ ಬಗ್ಗೆ ಜಾಸ್ತಿ ಹೇಳ್ತಿರ್ತಾರೆ. ಇನ್ನು ಮುಂಚೆ ಹೇಳ್ತಿದ್ರು, ಬಟ್ ಈಗ ಆ ಥರದ್ದೇನಿಲ್ಲ. ಕೆಲವೊಂದು ಕಡೆ ಐ ಥಿಂಕ್ ಆನ್ಸರ್ ಮಾಡಿದ್ದೀನಿ. ಕನ್ನಡತಿ ಧಾರಾವಾಹಿಯ ಹರ್ಷ, ಕರ್ಣ ಧಾರಾವಾಹಿಯ ಕರ್ಣ, ಈ ಪಾತ್ರಗಳು ತದ್ದು ವಿರುದ್ಧವಾಗಿದೆ. ಕರ್ಣ ತುಂಬ ಸಾಫ್ಟು, ಕನ್ನಡತಿಯ ಹರ್ಷ ತುಂಬ ಒಂಥರ ಮೊಂಡ ಅಂತ ಹೇಳ್ತೀವಲ್ಲ, ಆ ಥರದ ಕ್ಯಾರೆಕ್ಟರು. ಹೇಗನ್ಸುತ್ತೆ? ಈಗ ಜನ ನಿಮ್ಮನ್ನು ನೋಡುವಂಥ ರೀತಿ ಕೂಡ ಬದಲಾಗಿದೆ. ಅಫ್ಕೋರ್ಸ್ ನಾನು ಕರ್ಣ ಚೂಸ್ ಮಾಡೋದಕ್ಕೆ ಇನ್ನೊಂದು ರೀಸನ್ ಅದು ಇದೆ. ಬಿಕಾಸ್ ಎಲ್ಲೋ ಒಂದು ಕಡೆ ಹರ್ಷ ಒಂದು ಪಾತ್ರ ಮಾಡಾದ್ಮೇಲೆ ಕಂಪ್ಲೀಟ್ಲಿ ಒಂದು ಇನ್ನೊಂದು ಕ್ಯಾರೆಕ್ಟರ್ ಗ್ರಾಫ್ನ, ಆ ಒಂದು ಮ್ಯಾನರಿಸಮ್ನ ನಾನು ತಿಳ್ಕೊಬೇಕಾಗಿತ್ತು. ಆಬ್ವಿಯಸ್ಲಿ ಇದ್ರ ನೆಕ್ಸ್ಟ್ ಮಾಡಿದಾಗ ಇವೆರಡಕ್ಕಿಂತ ಇನ್ನೂ ವಿಭಿನ್ನವಾಗಿ ಮಾಡ್ತೀನಿ. ಸೊ ಐ ವಾಂಟ್ ಟು ಲಿವ್ ದೋಸ್ ಕ್ಯಾರೆಕ್ಟರ್ಸ್. ಸೊ ಅದಕ್ಕಷ್ಟೇ. ರಾಜಕೀಯಕ್ಕೆ ಏನಾದರೂ ಬರೋ ಯೋಚನೆಗಳಿದೆಯಾ? ಸಾಕಷ್ಟು ಜನ ನಿಮ್ಮನ್ನು ಇಷ್ಟಪಡ್ತಾರೆ, ನಿಮಗೂ ಕೂಡ ಸಾಮಾಜಿಕ ಕೆಲಸ ಮಾಡಬೇಕು ಅನ್ನೋಂಥ ಆಸೆ ಇದೆ. ಆ ಕೆಲಸ ಮಾಡೋದಕ್ಕೆ ಎಲ್ಲಿ ತನಕ ದೇವ್ರ ಶಕ್ತಿ ಕೊಡ್ತಿದ್ದಾನೆ ಅದು ಮಾಡ್ತಾ ಇದ್ದೀನಿ. ಇಫ್ ಇನ್ ಕೇಸ್ ಆ ಕೆಲಸಕ್ಕೋಸ್ಕರ ಏನಾದರೂ ಇನ್ ಫ್ಯೂಚರ್ ಬೇಕಾದರೆ ಮಾಡ್ತೀನಿ. ಅಂದರೆ ಅದು ಬಿಟ್ಟು ಬೇರೆ ಏನು ಮೋಟೋ ನಂಗೇನಿಲ್ಲ. ಅಂದರೆ ಟು ಬಿ ದೇ, ಬಿಕಾಸ್ ಆಲ್ರೆಡಿ ನಮ್ಗೆ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಟುವರ್ಡ್ಸ್ ಪೀಪಲ್, ಅದು ಒಂದಷ್ಟು ಮಟ್ಟಕ್ಕೆ ಆಗ್ತಿದೆ.
ಯಾವಾಗ ನಿಮ್ಮನ್ನ ನೋಡಿದಾಗ್ಲೂ ಬಹುತೇಕರು ಯಾವಾಗ ಮದ್ವೆ ಅಂತ ಕ್ವಶನ್ ಮಾಡ್ತಾರೆ. ನಿಮ್ಮ ರೆಡಿಮೇಡ್ ಆನ್ಸರ್ ಏನಾಗಿರುತ್ತೆ ಎವ್ರಿ ಟೈಮ್? ನೋ ಆನ್ಸರ್ ಅಷ್ಟೇ. ಸಾಕಾಗ್ಬಿಟ್ಟಿದೆ, ಏನು ಹೇಳೋದು ಅಂತ ಸುಮ್ಮನೆ ಹಿಂಗೆ ಅನ್ಕೊಂಡು ಹೋಗ್ಬಿಟ್ಟು ಅಷ್ಟೇ, ಸ್ಮೈಲ್ ಮಾಡಿ. ಸಂಗಾತಿ ಅಥವಾ ಪಾರ್ಟ್ನರ್ ಅನ್ನೋಂಥದ್ನ ಹೇಗೆ ಡಿಫೈನ್ ಮಾಡ್ತೀರಾ? ಅಂದರೆ ದೇ ಶುಡ್ ಟೂ ಇಂಡಿವಿಜುವಲ್ ಅನ್ನೋಕ್ಕಿಂತ ದೇ ಆರ್, ಅದು ಹೇಗೆ ಹೇಳೋದು, ಕಂಫರ್ಟೇಬಲ್ ಆಗಿರ್ಬೇಕು ಲೈಫ್ ಅಷ್ಟೇ, ನೆಮ್ಮದಿ ಇರ್ಬೇಕು ಜೀವನದಲ್ಲಿ ಅವ್ರ ಜೊತೆಲಿ ಇದ್ದಾರೆ ಅಂತ ಇದ್ದಾಗ. ಅವ್ರು ಬಂದರೆ ಯಾಕೆ ನೆಮ್ಮದಿ ಹಾಳಾಗುತ್ತೆ ಅಂತ ಅನ್ನಿಸ್ಬಾರ್ದು ಅಷ್ಟೇ. ಓಕೆ, ವೀಕ್ಷಕರಿಗೆ ಏನು ಹೇಳ್ತೀರಾ ಕೊನೆಯದಾಗಿ? ಲೈಫ್ ತುಂಬ ಬ್ಯೂಟಿಫುಲ್ ಆಗಿದೆ. ಪ್ರತಿಯೊಂದು ಕ್ಷಣವೂ ಲಾಸ್ಟ್ ಅನ್ನೋ ಥರನೇ ಬದುಕಬೇಕು. ಬಿಕಾಸ್ ಆ್ಯಕ್ಚುಲಿ ಯು ನೆವರ್ ನೋ ವಿಚ್ ಸೆಕೆಂಡ್ ಈಸ್ ದ ಲಾಸ್ಟ್ ಸೆಕೆಂಡ್. ಸೊ ಪ್ರತಿಯೊಂದು ದಿನ ಪ್ರತಿಯೊಂದು ಕ್ಷಣ ಖುಷಿಯಿಂದ ಬದುಕಿ ಆ್ಯಂಡ್ ಆದಷ್ಟು ಪಾಸಿಟಿವಿಟಿ ಸ್ಪ್ರೆಡ್ ಮಾಡಿ. ಅಂದರೆ ತುಂಬ ಈಸಿಯಾಗಿ ಜೀವನದಲ್ಲಿ ನಾವು ಏನು ಮಾಡ್ಬೋದು ಅಂದರೆ ಒಳ್ಳೆಯವರಾಗಿರ್ಬೋದು, ಅದನ್ನು ಮಾಡಿ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.